ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಈ ಸಚಿವ ಸ್ಥಾನದ ಪೈಪೋಟಿ ಹೆಚ್ಚಾಗ್ತಾಲೇ ಇರುವಂತದ್ದು. ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಕೆಲವು ಮುಖಂಡರು ಈ ಬಗ್ಗೆ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರದ ರಚನೆ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಆಯಾ ಸಮುದಾಯಗಳಿಂದ ಭಾರೀ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಂತ್ರಿಗಿರಿಗಾಗಿ ಹಲವಾರು ಮುಖಂಡರು ತಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕೆಂಬ ಕೂಗು ಜೋರಾಗ್ತಾನೆ ಇದೆ. ಇದೀಗ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಶಾಸಕರಾಗಿರುವಂತಹ ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನವನ್ನ ಕೊಡಬೇಕು ಎಂಬ ಒತ್ತಾಯ ತುಮಕೂರಿನ ಜಿಲ್ಲಾ ರೆಡ್ಡಿ ಜನಸಂಘದಿಂದ ಸಚಿವ ಸ್ಥಾನಕ್ಕಾಗಿ ಆಗ್ರಹವನ್ನ ನಡೆಸ್ತಾ ಇರುವಂತದ್ದು. ಜಿಲ್ಲಾ ರೆಡ್ಡಿ ಜನಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಿವಾಸ್ ರೆಡ್ಡಿ ಅವರಿಂದ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸುಮಾರು 30ರಿಂದ 40 ಜನಸಂಖ್ಯೆ ಇರುವಂತಹ ರೆಡ್ಡಿ ಸಮುದಾಯ ರಾಜ್ಯದಲ್ಲಿ ಸುಮಾರು 23 ಜನ ಶಾಸಕರಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಮಾತ್ರ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದರೆ ಎಚ್.ಕೆ. ಪಾಟೀಲ್ ಅವರಿಗೆ ಕೊಟ್ಟಿಲ್ಲ ಅಂತ ಇದೀಗ ತುಮಕೂರಿನಲ್ಲಿ ಈ ಬಗ್ಗೆ ಬಹಳಷ್ಟು ಪೈಪೋಟಿ ನಡೀತಾ ಇರುವಂತದ್ದು. ದೊಡ್ಡ ಸಮುದಾಯ ಹೆಚ್ಚು ಶಾಸಕರಿರುವಂತಹ ಸಮುದಾಯಕ್ಕೆ ಮತ್ತೊಂದು ಸಚಿವ ಸ್ಥಾನಕ್ಕಾಗಿ ಆಗ್ರಹವನ್ನ ನಡೆಸ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಅವರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ತುಮಕೂರಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ. ಎಚ್.ಕೆ. ಪಾಟೀಲ್ ಕಾಂಗ್ರೆಸ್ನಲ್ಲೇ ಅವರು ರಾಜಕಾರಣವನ್ನ ಮಾಡಿದ್ದಾರೆ ಅಂತ ಇದೀಗ ತುಮಕೂರಿನಲ್ಲಿ ಹಲವಾರು ಮುಖಂಡರು ಈ ಬಗ್ಗೆ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೇ ಅವರು ರಾಜಕಾರಣ ಮಾಡಿದ್ದಾರೆ, ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು, ಬೇರೆ ಯಾವುದೇ ಪಕ್ಷಕ್ಕೆ ಹೋಗಿಲ್ಲ, ಆಗಿದ್ರೂ ಕೂಡ ಸಚಿವ ಸ್ಥಾನವನ್ನ ಕೊಡ್ತಾ ಇಲ್ಲ ಅಂತ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ನಮ್ಮ ತುಮಕೂರು ಜಿಲ್ಲಾ ರೆಡ್ಡಿ ಸಂಘದ ವತಿಯಿಂದ ಈ ಮಿನಿಸ್ಟ್ರಿ ಮಂತ್ರಿಗಳ ಬಗ್ಗೆ ನಮ್ಮ ಸಮುದಾಯದಲ್ಲಿ ನಾವು 2017ರಲ್ಲೇ ಎಚ್.ಕೆ. ಪಾಟೀಲ್ರವರು 50ರಿಂದ 60 ಲಕ್ಷ ಜನ ಇದ್ದೀವಿ ಅಂತಿದ್ವಿ. ಈಗ ಸ್ಟೇಟಲ್ಲಿ 60ರಿಂದ 70 ಲಕ್ಷ ಜನ ಇರಬೇಕು ಅಂತ ನಾವು ಅಂದ್ಕೊಂಡು ಅಂದಾಜಾಗಿ ಹೇಳ್ತಾ ಇದ್ವಿ. ಅಷ್ಟು ಜನ ಇದ್ದು ನಮ್ಮಲ್ಲಿ ಒಂದು ಅಂದಾಜಾಗಿ 23 ಜನ ಶಾಸಕರಾಗಿದ್ದಾರೆ. 23 ಜನ MLA ಆಗ್ಬೋದು, MLC ಆಗ್ಬೋದು, ಶಾಸಕರಾಗಿದ್ದಾರೆ. 23 ಜನ ಶಾಸಕರಾಗಿ ಈಗ ಲಾಸ್ಟ್ ಟೈಮ್ ಈ ಗೌರ್ಮೆಂಟ್ ಬಂದಾಗ, ಈಗ ಶಿವಕುಮಾರ್ ಸಾಹೇಬರು ಮಿನಿಸ್ಟರ್ ಆದಮೇಲೆ ಅವರು ಒಂದು ರಾಮಲಿಂಗಾರೆಡ್ಡಿಗೆ ಒಂದೇ ಕೊಟ್ಟಿದ್ದು ನಮ್ಮಲ್ಲಿ. ನಾವು ಮಂತ್ರಿಗಿರಿ ಈಗ ಎಚ್.ಕೆ. ಪಾಟೀಲ್ಗೂ ಕೊಡಬೇಕು ಅಂತ ನಾವು ಆಗಲೇ ಒತ್ತಾಯ ಮಾಡಿದ್ವಿ ಆಗಲೇ ಒಂದು ಸಲ. ಈಗ ಖರಾಖಂಡಿಯಾಗಿ ಸೀನಿಯರ್ ಲೀಡರ್ ಅವರು ಎಚ್.ಕೆ. ಪಾಟೀಲರು ಭಾರಿ ಸೀನಿಯರ್ ಲೀಡರು. ಆಗಲೇ ಒಂದು ಸಲ ಅವರು CM ಕ್ಯಾಂಡಿಡೇಟ್ ಆಗಿ ಎಕ್ಸ್ಪೋಸ್ ಆಗಿದ್ದರು, ಆಗಬೇಕಾಯ್ತು. ಅವರು ಟೈಮು ಚೆನ್ನಾಗಿಲ್ಲ, ದೇವರೇನೋ ಮಾಡಿ ಆಗಲಿಲ್ಲ. ಆಮೇಲೆ KPCC ಪ್ರೆಸಿಡೆಂಟಾಗಿ ಮಾಡಿದರು. ಆಮೇಲೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಮಾಡಿದರು, ಅಗ್ರಿಕಲ್ಚರ್ ಮಿನಿಸ್ಟ್ರಾಗಿ ಮಾಡಿದರು, ಲ್ಯಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಾಡಿದರು, ಟೆಕ್ಸ್ಟೈಲ್ಸ್ ಮಾಡಿದರು. ಆಮೇಲೆ ಅಪೋಸಿಷನ್ ಲೀಡ್ರಾಗೂ ಮಾಡಿದರು. ಇಷ್ಟೆಲ್ಲ ಹುದ್ದೆ ಇದ್ದು ಅವರು ರಾಜಕೀಯಕ್ಕೆ ಎಂಟ್ರಾಗ್ಲಿಂದ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಾರ್ಟಿಗೆ ಹೋಗಿಲ್ಲ. ಕಾಂಗ್ರೆಸ್ಸಲ್ಲೇ ದುಡ್ದವ್ರೆ, ಕಾಂಗ್ರೆಸ್ಸಲ್ಲೇ ಇದು ಮಾಡೋರೆ. ಅವರ ಅದೃಷ್ಟ ಚೆನ್ನಾಗಿಲ್ಲ, ಏನೋ CM ಆಗಿಲ್ಲ, ಇರಲಿ. ಬಟ್ ಆದರೂ ಈಗ ಅವ್ರನ್ನೇ ಈಗ ಕಡೆಗಣಿಸಿ ಫಸ್ಟ್ ಲಿಸ್ಟಲ್ಲೇ ಕೊಡಬೇಕಾಯ್ತು. ಅವ್ರಿಗೆ ಫಸ್ಟ್ ಲಿಸ್ಟಲ್ಲೇ ಈ 13 ಜನ 12 ಜನ ಮಾಡಿರಲ್ಲ, ಅದರಲ್ಲೇ ಕೊಡಬೇಕಾಯ್ತು. ಅಂಥದ್ದು ಅವ್ರನ್ನ ಬಿಟ್ಟು ಈಗ ನಾವು ಕೊಟ್ಟಿಲ್ಲ, ಕೊಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ನ್ಯೂಸ್ ನೋಡಿದರೆ ಅವ್ರನ್ನ ತೆಗೆದಾಕೋ ಮಟ್ಟಕ್ಕೂ ಬಂದಿದೆ ಅಂತ ನ್ಯೂಸ್ ಚಾನಲ್ ಅವರು ಕೆಲವರು ಹೇಳ್ತವ್ರೆ. ಅದು ಅವ್ರಿಗೂ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಅದರಿಂದ ನಾವು ಈಗ ಒತ್ತಾಯ ಮಾಡಿರೋದು ನಮ್ಮ ತುಮಕೂರು ಜಿಲ್ಲಾ ರೆಡ್ಡಿ ಸಂಘದಿಂದ 100% ನಮಗೆ ಕೊಡಲೇಬೇಕು, ಇಲ್ಲಾಂದರೆ ಖರಾಖಂಡಿಯಾಗಿ ಕೊಡಲೇಬೇಕು. ಅವರಿಗೆ ಸೀನಿಯರ್ ಲೀಡರು ಅವರು ಕೊಟ್ಟಿಲ್ಲ ಅಂದರೆ ನಾವು ಮುಂದಿನ ಸರಿ ನಮ್ಮ ಹಿರಿಯರನ್ನು ಕೇಳಿ ಉಗ್ರ ಹೋರಾಟ ಮಾಡಬೇಕಂತ ನಮ್ಮ ಕಳಕಳೆ ಪ್ರಾರ್ಥನೆ. ಯಾರಿಗೆ? ನಮ್ಮ ಸೋನಿಯಾ ಗಾಂಧೀಜಿಗೆ, AICC ಕಡೆಯವರಿಗೆ ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ, ಪ್ರಿಯಾಂಕಾ, ಆಮೇಲೆ ಖರ್ಗೆ ಸಾಹೇಬರು AICC ಪ್ರೆಸಿಡೆಂಟು, ಮತ್ತು ಸಿದ್ದರಾಮಯ್ಯಜಿ ಇರ್ಬೋದು, ಆಮೇಲೆ DK ಶಿವಕುಮಾರ್, ಇವರಿಗೆಲ್ಲ ನಾವು ಕಳಕಳೆ ಪ್ರಾರ್ಥನೆ ಪ್ಲಸ್ ರಿಕ್ವೆಸ್ಟು ಎರಡನ್ನೂ. ಆಮೇಲೆ ಕೊಡಲಿಲ್ಲ ಅಂದರೆ ನಮ್ಮ ಹಿರಿಯರು ಏನು ಹೇಳ್ತಾರೋ ಅದನ್ನು ಹೋರಾಟ ಮಾಡಬೇಕಂತ 100% ಕೊಡಲೇಬೇಕು ಅಂತ ನಾವು ಖರಾಖಂಡಿಯಾಗಿ ಕೇಳ್ತಾ ಇದ್ದೀವಿ ನಿಮ್ಮ ಮೂಲಕ.